ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 7ನೇ ತಿಂಗಳು ರಾಂಗ್ ಡೇಟ್ಸ್ ಇತ್ತು ನ್ಯೂಮರಾಜಲ್ಲಿ. ಇದೊಂದು ಹೊಸ ಸಬ್ಜೆಕ್ಟ್ ಕಂಡುಹಿಡಿದೀನಿ. ನೆಕ್ಸ್ಟು ಮುಂದಿನ ವರ್ಷದ್ದು ಯಾವ ತಿಂಗಳು ಈ ಥರ ಘಟನೆ ಆಗುತ್ತೆ 2025ರಲ್ಲಿ ಈ ಥರ ಅರ್ಕ್ಲೇಟ್ ಯಾವ ಡೇಟಲ್ಲಿ ಆಗುತ್ತೆ ಅನ್ನೋದನ್ನು ನಾನು ಪ್ರೆಡಿಕ್ಷನ್ ಕೊಡ್ತಾ ಹೋಗ್ತೀನಿ. ಇದನ್ನು ನೀವು ಕೂಡ ಮುಂದಿನ ವರ್ಷನೂ ಕೂಡ ಇದೇ ಥರ ಆಗುವಂಥ ತಿಂಗಳು ಕೂಡ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅದನ್ನು ನೀವು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಭಾಳ ನಿಮ್ಮ ಲೈಫಲ್ಲಿ ನಮ್ಮ ಅಸ್ಟ್ರಾಲಜಿನ ಬಳಸ್ಕೊಂಡು ನಮ್ಮ ಹತ್ರ ಅಸ್ಟ್ರಾಲಜಿನ ಕೇಳಿ ನಿಮಗೆ ಯಾವ ಪರಿಹಾರವನ್ನು ಬೇಕು, ಯಾವ ಕ್ರಿಸ್ಟಲಲ್ಲಿ ಯಾವ ಪರಿಹಾರ, ಸ್ಟೋನಲ್ಲಿ ಯಾವ ಪರಿಹಾರ, ನವರತ್ನದಲ್ಲಿ ಯಾವ ಪರಿಹಾರ, ವಾಸ್ತು ಬಣ್ಣ, ಮನೆ ಬಣ್ಣ, ಕಲ್ಲರ್ಸು ನೀವೆಲ್ಲ ಯಾವುದನ್ನೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಲಕ್ ಬರುತ್ತೆ, ಯಾವ ಕಾಸ್ಟ್ಯೂಮ್ನ ಯೂಸ್ ಮಾಡಬೇಕು, ಯಾವೆಲ್ಲ ಮೊಬೈಲ್ ನಂಬರ್ನ ಯೂಸ್ ಮಾಡಬೇಕು, ಇದನ್ನೆಲ್ಲವೂ ಕೂಡ ಪ್ರೆಡಿಕ್ಷನ್ ಕೊಡ್ತೀನಿ. ಯಾವೆಲ್ಲ ಕಲರ್ಸ್ನಲ್ಲಿ ನಿಮಗೆ ಪ್ರೆಡಿಕ್ಷನ್ ಸಿಗುತ್ತೋ ಅದರ 100% ರಿಸಲ್ಟನ್ನು ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಅತಿ ಹೆಚ್ಚು ನೀವು ಬಳಸಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. ಭಾಳ ಬ್ಯೂಟಿಫುಲ್ ಪರಿಹಾರಗಳನ್ನು ನೀವು ಬಳಸಿದಾಗ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗುತ್ತೆ. 100% ಯಾವೆಲ್ಲ ಸ್ಟೋನನ್ನು ನಿಮ್ಮ ಮನೇಲಿ ಇಡ್ತಾಗ ಅದೃಷ್ಟ ಬರುತ್ತೆ, ಯಾವ ಸ್ಟೋನನ್ನು ಬಳಸಿದಾಗ ಮಕ್ಕಳಾಗದವ್ರಿಗೆ ಯಾವ ಸ್ಟೋನನ್ನು ಬಳಸಿದ್ರೆ ಮಕ್ಕಳಾಗುತ್ತೆ, ಮತ್ತು ಯಾರಿಗೆಲ್ಲ ಕೋರ್ಟ್ ಕೇಸ್ ಇರುತ್ತೆ ಅವ್ರಿಗೆ ಯಾವ ಕೋರ್ಟೇ ಬಗೆಹರಿತಿರಕ್ಕಲ್ಲ ಅದನ್ನು ಬಗೆಹರಿಸೋದು. ಅದೇ ಥರ ಮನೆಯಲ್ಲಿ ಮದುವೆ ಆಗಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಈ ಥರದ್ದೆಲ್ಲವೂ ಸ್ಟೋನನ್ನು ಬಳಸಿ ಈ ಥರದ್ದೆಲ್ಲ ಪೂಜಿಸಿದಾಗ ಅದರ ವೈಬ್ರೇಷನ್ನು ಅದೃಷ್ಟಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ತುಂಬ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟನ್ನು ಕೊಡ್ತಾ ಹೋಗುತ್ತೆ. ಸ್ಟೋನಲ್ಲಿ ಹಲವಾರು ಸ್ಟೋನ್ಸ್ಗಳಿದ್ದಾವೆ. ಈ ಸ್ಟೋನನ್ನು ನೀವು ಹೆಂಗೆ ಬಳಸಬೇಕು, ಕ್ರಿಸ್ಟಲ್ ಆಗಿರ್ಬೋದು, ಯಾಕಂದರೆ ಒಂದೊಂದು ಕ್ರಿಸ್ಟಲಲ್ಲೂ ಒಂದೊಂದು ವೈಬ್ರೇಷನ್ ಇರುತ್ತೆ. ಆ ಕ್ರಿಸ್ಟಲ್ನ ನೀವು ಬಳಸಿದಾಗ ತುಂಬ ಪಾಸಿಟಿವ್ ಕೊಡುತ್ತೆ. 100% ಆ ಪಾಸಿಟಿವ್ ನಿಮಗೆ ಕೊಟ್ಟರೆ ನಿಮಗೆ ಅದೃಷ್ಟ ಬರುತ್ತೆ. ಅದೃಷ್ಟ ಬಂದರೆ ನಿಮ್ಮಲ್ಲಿ ಕಷ್ಟ ಸುಖ ಎಲ್ಲ ತಿರುತ್ತೆ. ಜಾತಕದಲ್ಲಿ ಏನು ಕಷ್ಟ ಬಂದಿದೆ, ಯಾವಾಗ ಬಗೆಹರಿತೈತೆ, ಈ ಕಷ್ಟಕ್ಕೆ ಏನು ಪರಿಹಾರ, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು, ಮತ್ತು ಯಾವ ದೇವರು ಆರಾಧಿಸಬೇಕು, ಇದನ್ನೆಲ್ಲವೂ ಕೂಡ ನಾನು ಬರ್ಕೊಡೋದ್ರಿಂದ ನೀವು ದಯವಿಟ್ಟು ಫಾಲೋ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಯಾಕಂದರೆ ಇಂಥ ದುಃಖ ಇಂಥ ಸಂಕಟಗಳು ನಿಮ್ಮನ್ನು ಕಷ್ಟದಿಂದ ಪಾರು ಮಾಡೋಕ್ಕೆ ನಮ್ಮಂಥ ಭಗವಂತ ಜನ್ಮ ಕೊಟ್ಟರು ನಿಮ್ಮ ಸೇವೆಯನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಸೇವೆಗೆ ನೀವು ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಬೇರೆ ನನಗೆ ಗೊತ್ತಿಲ್ಲ ಅಸ್ಟ್ರಾಲಜಿ ಬಿಟ್ಟರೆ ಅಸ್ಟ್ರಾಲಜಿನೇ 24 hours ಮಾಡಿದೆ. ನಿಮ್ಮ ಕಷ್ಟದಿಂದ ಆಗುವಂಥ ಘಟನೆಗಳು ಪರಿಹಾರಗಳು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನಿಗೆ ನಾನು ಸ್ಪಂದಿಸ್ತಾ ಇರೋದ್ರಿಂದ ನಿಮಗೆ 24 hours ಇದನ್ನೇ ಸ್ಪಂದಿಸ್ತಾ ಇದ್ದೀನಿ. ಇದು ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಭಾಳ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡೋದ್ರಿಂದ ನಿಮ್ಮಂಥ ಒಂದು ನಮ್ಮಲ್ಲಿ ಸಿಗುವಂಥ ಗ್ರಹಗಳು ನಮ್ಮಲ್ಲಿ ಸಿಗುವಂಥ ವೈಬ್ರೇಷನ್ನ ನೀವು ಫಾಲೋ ಮಾಡಿದಷ್ಟು ರಿಸಲ್ಟ್ ಜಾಸ್ತಿ ಸಿಗ್ತಾ ಇರುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಇಂಪ್ರೂವ್ಮೆಂಟಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ಬೋದು. 100% ಭಾಳ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಯಾಕಂದರೆ ಈ ಘಟನೆಗಳಲ್ಲಿ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಾಕ್ಲಿ ಇಂಥ ಸಣ್ಣ ಪರಿಹಾರ ನಿಮ್ಮ ಕಷ್ಟಗಳನ್ನ ಪರಿಹಾರ ಆಗುತ್ತೆ ಅಂತ. ನಾವೆಲ್ಲ ಆಲ್ಮೋಸ್ಟ್ಲಿ ಎಲ್ಲ ರಾಜಕಾರಣಿಗಳು ಎಲ್ಲ ಕಷ್ಟದಲ್ಲಿ ನಿಂತಂಥವ್ರು ನಮ್ಮಂಥ ಬಂದಾಗ ನಾವು ತುಂಬ ಪ್ರೇಯರ್ ಮಾಡಿದಾಗ ಅದ್ರ ಫಲ ಸಿಗುತ್ತೆ. ಯಾಕಂದರೆ ಭಗವಂತ ನನಗೆ ಇದ್ಬಿಟ್ರೆ ಪ್ರಪಂಚದಲ್ಲಿ ಇನ್ನೇನು ಗೊತ್ತಿಲ್ಲದ್ರಿಂದ ಅಷ್ಟು ರಾಶಿಗೆ ಪರಿಹಾರಗಳನ್ನ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ನಿಮ್ಮ ಮೊಬೈಲ್ ನಂಬರಲ್ಲಿ ಕೂಡ ಸಾಕಷ್ಟು ಬಾರಿ ಹೇಳ್ತೀನಿ, 2 ಪಕ್ಕ 9 ಇರಬಾರ್ದು, 9 ಪಕ್ಕ 2 ಇರಬಾರ್ದು, ತುಂಬ ಆಘಾತಾಗುತ್ತೆ, ಇಂಥ ಸಿಮ್ಮನ್ನು ತೆಗೆದಿಡಿ ಅಂತ. ಅದೇ ಥರ 9ಇಂದ ಸ್ಟಾರ್ಟಾಗಿ 7ಅಲ್ಲಿ ಎಂಡಾದರೆ ಸಾಲ್ಗಾರ ಆಗ್ತೀರ. ನಿಮ್ಮ ಮೊಬೈಲ್ ನಂಬರ್ 9ಇಂದ ಸ್ಟಾರ್ಟಾಗಿ 7ರಲ್ಲಿ ಎಂಡಾದರೆ ನೀವೆಲ್ಲ ಸಾಲ್ಗಾರ ಆಗಿರ್ತೀರ. 9 ಪಕ್ಕ 2 ಪಕ್ಕ 9 ಬಂದರೆ ಗಂಡ ಹೆಂಡತಿ ಜಗಳವನ್ನು ಅನುಭವಿಸ್ತಾ ಇರ್ತೀರ. ಅದೇ ಥರ ನಿಮ್ಮ ಮೊಬೈಲ್ ನಂಬರಲ್ಲಿ 4 ಪಕ್ಕ 8 ಪಕ್ಕ 4 ಇವೆಲ್ಲ ಕೂಡ ಮನೇಲಿ ಆರೋಗ್ಯ ಸಮಸ್ಯೆಗಳು, ನೆಮ್ಮದಿ ಇರಲ್ಲ, ಸಾಲದ ಬಾಧೆಯನ್ನು ಕಾಣ್ತಾ ಇರುತ್ತೆ. 7 ಪಕ್ಕ 8 ಪಕ್ಕ 7 ಮೊಬೈಲ್ ನಂಬರ್ ಇದೆ, ಸೂಸೈಡು, ಆಘಾತ, ಬೇರೆ ಕೆಸ್ಟ್ ಮದುವೆ ಆಗೋದು, ಓಡೋಗೋದು, ಮತ್ತು ಮನೇಲಿ ನೆಮ್ಮದಿ ಇರಲ್ಲ. 4 8 ಯಾರ ಪಕ್ಕ ಇರುತ್ತೆ, 7 8 ಯಾರ ಪಕ್ಕ ಇರುತ್ತೆ, ಇವರಿಗೆ ನೆಮ್ಮದಿ ಇಲ್ದಿರೋ ಥರಷ್ಟು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಈ ಪ್ರಾಬ್ಲಮ್ಮನ್ನು ನೀವು ಹೇಗೆ ಬಗೆಹರಿಸ್ಕೋಬೇಕು, ಯಾವ ಥರ ಕಷ್ಟವನ್ನು ನೀವು ಆಚೆ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲವೂ ಕೂಡ ನೀವು ನೋಡಿದಾಗ ಸಿಂಪಲ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತೆ. ಇದನ್ನು ತೆಗೆದು ಬೇರೆ ಸಿಮ್ಮನ್ನು ಯೂಸ್ ಮಾಡಿ ಲಕ್ಕನ್ನು ತನ್ಕತ್ತೀರ. ಟೋಟಲ್ ನಂಬರ್ಸ್, ನಿಮ್ಮ ಭಾಗ್ಯ ನಂಬರ್ ಯಾವುದು, ಅನ್ಲಕ್ಕಿ ನಂಬರ್ ಯಾವುದು, ಲಕ್ಕಿ ನಂಬರ್ ಯಾವುದು, ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ 100% ರಿಸಲ್ಟ್ಗಳು ಅತಿ ಹೆಚ್ಚು ಸಕ್ಸಸ್ಸನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ಕಾಣ್ಬೋದು. ಅದೇ ಥರ ನೇಮ್ಗಳಲ್ಲೂ ಅಷ್ಟೇ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ನಿಲ್ಲು, ವಾರು ಈ ಥರ ಇಲ್ದಿರೋ ಥರ ನೇಮ್ಗಳನ್ನ ನೋಡಿ. ಆಶು ಈ ಥರ ಇಲ್ದಲೇ ಮಕ್ಕಳಿಗೆ ನೇಮ್ ಇಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಯಾಕಂದರೆ ಅಂಥ ಒಂದು ನೇಮ್ ವೈಬ್ರೇಷನ್ನು ಅಷ್ಟೈಶ್ವರ್ಯನ ಕೊಡ್ತಾ ಹೋಗುತ್ತೆ. ಯಾಕಂದರೆ ಬ್ಯೂಟಿಫುಲ್ ಸಕ್ಸಸ್ಸನ್ನು ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಕೂಡ ಹೇಗೆ ಫಾಲೋ ಮಾಡ್ತೀರೋ ನೇಮ್ ನಂಬರ್ಲು ಹಾಗೆ ಫಾಲೋ ಮಾಡಿ. ಯಾವ್ಯಾವ ಡೇಟವ್ರಿಗೆ ಯಾವ ನೇಮ್ ನಂಬರ್ ಇಟ್ಟದಾಗ ಲಕ್ ಬರುತ್ತೆ. ಯಾವುದು ಎ ಅಂದರೆ ಯಾರಿಗಾಗಿ ಬರುತ್ತೆ, ಬಿ ಯಾರಿಗಾಗಿ ಬರುತ್ತೆ, ಸಿ ಯಾರಿಗಾಗಿ ಬರುತ್ತೆ, ಎಮ್ ಯಾರಿಗಾಗಿ ಬರುತ್ತೆ, ಎನ್ ಯಾರಿಗಾಗುತ್ತೆ,
ಮೊದಲನೇ ಲೆಟ್ರ್ ಭಾಳ ಇಂಪಾರ್ಟೆಂಟು ನ್ಯೂಮರಾಲಜಿ. ಅದ್ರಲ್ಲಿ ನಿಮ್ಮ ಲಕ್ಕಿ ನಂಬರ್ ಆಗೇ ನಿಮ್ಮ ಲೆಟ್ರನ್ನ ಯೂಸ್ ಮಾಡಿದಾಗ ನಿಮ್ಮ ಲಕ್ ಅನ್ನೋದು ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ನಿಮ್ಮ ಲಕ್ಕಿ ನಂಬರ್ 6 ಅಂದಾಗ VUW ಅನ್ನು ಯೂಸ್ ಮಾಡಬೇಕಾಗುತ್ತೆ ಮೊದಲನೇ ಲೆಟ್ರು. ನಿಮ್ಮ ಲಕ್ಕಿ ನಂಬರ್ ಮೊದಲನೇ ನಂಬರ್ ಆದಾಗ AIJK ಅನ್ನು ಬಳಸಬೇಕಾಗುತ್ತೆ. ನಿಮ್ಮ ಲಕ್ಕಿ ನಂಬರ್ 2 ಅಂತ ಅಂದಾಗ RKV ನಿಮ್ಮ RKB ಅಕ್ಷರ ಮೊದಲನೇ ಲೆಟ್ರ್ ಆಗಬೇಕಾಗುತ್ತೆ. ಅದೇ ಥರ ನಿಮಗೆ ಲಕ್ಕಿ ನಂಬರು 3 ಆದಾಗ ನೀವು SCL ಅನ್ನೋ ಮೊದಲನೇ ಲೆಟ್ರನ್ನ ಯೂಸ್ ಮಾಡಬೇಕು. ನಿಮ್ಮ ಲಕ್ಕಿ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತ್ 4 ಆಗಿದ್ದಾಗ M ಮತ್ತು DT ಅಕ್ಷರನ ಯೂಸ್ ಮಾಡಿದ್ರೆ ಲಕ್ ಬರುತ್ತೆ. ಅದೇ ಥರ ನಿಮಗೆ N ಅನ್ನೋ ಅಕ್ಷರ ಅಂದರೆ ನಂಬರ್ 5 ನಿಮ್ಮ ಲಕ್ಕು ಅಂತ ನಿಮ್ಗೆ ಅನ್ನಿಸ್ದಾಗ NHX ಅನ್ನೋ ಅಕ್ಷರ ಮೊದಲನೇ ಲೆಟ್ರ್ ಆಗಿದ್ರೆ ನಿಮ್ಮ ಲಕ್ ಬರುತ್ತೆ. ನಿಮಗೆ 6 ಅನ್ನೋ ನಂಬರ್ 6 ಅನ್ನೋ ನಂಬರ್ ಲಕ್ಕಿ ನಂಬರ್ ಆದಾಗ VUW ಅನ್ನೋ ನಂಬರ್ನ ಮೊದಲನೇ ಲೆಟ್ರಾಗಿ ನಿಮ್ಮ ಫಸ್ಟ್ ಹೆಲ್ತ್ ಇದೇ ಆಗಿರಬೇಕು, ಆವಾಗ ನಿಮ್ಮ ಲಕ್ಕನ್ನು ತಂದುಕೊಡುತ್ತೆ. ನಿಮಗೆ 7 ತುಂಬ ಲಕ್ ಅಂತ ಅಂದಾಗ Z ಅನ್ನೋ ಲಕ್ಕಿ ನಂಬರ್ನ ಯೂಸ್ ಮಾಡಿದಾಗ ZQ ಇವು ಲೆಟ್ರು ತುಂಬ ಲಕ್ಕನ್ನು ತಂದುಕೊಡುತ್ತೆ. ಮತ್ತು M ಕೂಡ ಲಕ್ ತಂದುಕೊಡುತ್ತೆ. ಅಡಿಷನಲ್ ಆ್ಯಡ್ಸ್ ನಿಮ್ಗೆ 8 ಲಕ್ ಅಂತ ಬಂದಾಗ ನಿಮ್ಮ ಡೇಟ್ ಆಫ್ ಬರ್ತ್ಗೆ F ಮತ್ತು P ಅಕ್ಷರ ಮೊದಲನೇ ಲೆಟ್ರ್ ಆದರೆ ತುಂಬ ಲಕ್ ಬರುತ್ತೆ. ಅದೇ ಥರ ನಿಮಗೆ 9ಕ್ಕೆ ಯಾರು ನ್ಯೂಮರಾಲಜಿ ಲೆಟ್ರ್ ಕೊಟ್ಟರೆ ನಾನು ಕೊಡ್ತೀನಿ, ಇಲ್ಲ P ಮತ್ತು A ಮೊದಲನೇ ಲೆಟ್ರು 9, 18, 27ನೇ ತಾರೀಕು ಕೊಡ್ತಾರೆ ಲಕ್ ನಂಬರ್ ಆದರೆ ಇವನ್ನೆಲ್ಲನೂ ಬಳಸಿದಾಗ ಸಖತ್ ಪಾಸಿಟಿವ್ ಬರ್ತಾಯಿರ್ತವೆ. ನಿಮ್ಮ ಲಕ್ಕಿ ಬಟ್ಟೆ, ಲಕ್ಕಿ ಕಲರ್ಸು, ಲಕ್ಕಿ ನಂಬರ್ಸ್ ಕೂಡ ನಿಮಗೆ ಎನರ್ಜಿ ತಂದು ಕೊಡುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಸಕ್ಸಸ್ಸನ್ನು ಕೊಡುತ್ತೆ, ಅದ್ಭುತವಾದ ಬ್ಯೂಟಿಫುಲ್ಲನ್ನು ಕೊಡುತ್ತೆ. ಭಾಳ ಬ್ಯೂಟಿಫುಲ್ ಸಕ್ಸಸ್ಸು, ಬ್ಯೂಟಿಫುಲ್ಲನ್ನು ತಂದು ಕೊಡುತ್ತೆ. ಇಷ್ಟು ತನಕ ನನ್ನ ಕಾರ್ಯಕ್ರಮ ನೋಡಿದ್ರು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತಾ ಶ್ರೀ ಪ್ರಜ್ಞಾನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನನ್ನಲ್ಲಿ ಕೇಳುವಂಥದ್ದು ಇಷ್ಟೇ. ಅಷ್ಟೆಲ್ಲ ಜನ ಸಖತ್ತ ಫಾಲೋ ಮಾಡಿ ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ ನಿಮಗೆ.